ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಟಯರ್ಡ್ ಆಗಿರ್ತೀರ, ಬೇಗ ಮಾಡ್ಕೊಳ್ಳಿ. ಏನು ಸರ್ವೇಶ್, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಮದುವೆ ಮೊದಲು ನನ್ನ ಬಿಟ್ಟು ಹೋಗೋಕೆ ಎಷ್ಟು ಒದ್ದಾಡ್ತಿದ್ರಿ ಅಂತ ನೆನಪಿದೆಯಾ? ನಾನು ಅಷ್ಟೇ, ನಿಮ್ಮನ್ನ 24/7 ನೋಡ್ತಾನೆ ಇರಬೇಕು ಅಂತ ಎಷ್ಟು ಸರ್ಕಸ್ ಮಾಡ್ತಿದ್ದೆ. ಎಷ್ಟು ಸಲ ಕದ್ದು ಮುಚ್ಚಿ ನಿಮ್ಮ ಮನೆಗೆಲ್ಲ ಬಂದಿಲ್ಲ ಹೇಳಿ. ಸೊ ಈಗೇನು? ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಮದುವೆ ಆದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್, ಗುಡ್ ನೈಟ್ ಸರ್, ಊಟಕ್ಕೆ ಬನ್ನಿ ಸರ್, ತಿಂಡಿಗೆ ಬನ್ನಿ ಸರ್, ಇದಾಯ್ತಾ ಸರ್, ಅದಾಯ್ತಾ ಸರ್. ನಮ್ಮ ಮಾತುಕತೆ ಇಷ್ಟೇ ಆಗೋಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಿಮಗೆ ಹಾಗೆಲ್ಲ ಅನಿಸ್ತಿದ್ಯಾ? ಡೋರ್ ಕ್ಲೋಸ್ ಆಗಿಲ್ಲ, ಯಾರಾದ್ರೂ ಬರ್ತಾರೆ ಸರ್. ಇನ್ಮೇಲೆ ಸರ್ ಅನ್ನೋ ವರ್ಡ್ ಯೂಸ್ ಮಾಡೋಗಿಲ್ಲ. ಆ ವರ್ಡ್ನ ಬ್ಯಾನ್ ಮಾಡ್ತಾ ಇದ್ದೀನಿ. ಆಫೀಸಲ್ಲಿ ಆಗಿ ನೀವು ಗಂಡ ರೀ, ಏನಾದರೂ ಕ್ಯೂಟಾಗಿ ಸ್ವೀಟಾಗಿ ಕರಿಬಾರ್ದಾ? ಅದು ಕಾಲೇಜಲ್ಲಿ ಹಾಸ್ಪಿಟಲಲ್ಲಿ ನಿಮ್ಮನ್ನ ಸರ್ ಅಂತ ಕರೆದು ಅಭ್ಯಾಸ ಆಗೋಗಿದೆ. ನೀವು ಹೇಳಿ, ನಿಮ್ಮನ್ನ ಏನಂತ ಕರೀಲಿ ಸರ್? ಸಾರಿ, ನಿಮ್ಮನ್ನ ಸರ್ ಅಂತ ಕರಿಬಾರ್ದಲ್ವಾ? ನಿಮ್ಮನ್ನ ಏನಂತ ಕರಿಬೇಕಂತ ನೀವೇ ಹೇಳಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಹೇಳಿ, ಬಟ್ ರೊಮ್ಯಾಂಟಿಕ್ ಆಗಿರಬೇಕು. ಬಿಟ್ರೆ ನಿಮ್ಮ ಮಾತು ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ಬಿಡ್ತಾನೆ ಇಲ್ವಲ್ಲ? ಬಿಡಿ ಮುದ್ದು. ಮುದ್ದು? ಇನ್ಮೇಲಿಂದ ನೀವು ನನ್ನ ಮುದ್ದು ಹಾಗೆ ಕರಿತೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಆಗ್ಲೆಲ್ಲ ನಿನ್ನ ಸಿಗದೆ ಹೋದಾಗ ಮುದ್ದುನೇ ನೀವು ಅನ್ಕೊಂಡು ಹಗ್ಲು ರಾತ್ರಿ ಹರಟೆ ಹೊಡಿತಿದ್ದೆ. ಅದಕ್ಕೆ ಡಾಕ್ಟರ್ ಕೊಟ್ಟು ಸ್ಟೆಥೋಸ್ಕೋಪ್ ಹಾಕಿ ಅದನ್ನ ತಪ್ಕೊಂಡು ಕೊಡ್ತಿದ್ದೆ. ಮನ್ಸಲ್ಲಿರೋ ಮಾತೆಲ್ಲ ಅದ್ರ ಹತ್ರ, ಎಲ್ಲ ನಿಮ್ಮ ಹತ್ರನೇ ಹೇಳ್ಕೊಳ್ತಿದ್ದೆ. ಸೊ ಇನ್ಮೇಲಿಂದ ನೀವು ನನ್ನ ಮುದ್ದು. ಹಾಗಿದ್ರೆ ನೀವು ನನ್ನ ಮುತ್ತು ಅಂದ್ರೆ ಆಗಲೇ ಟೆಡಿ ಬೇರನ್ನ ಕಾಂಪಿಟೇಷನ್ ಕೊಡ್ತಿತ್ತ? ಅದು ಆವಾಗ, ಈಗಲ್ವಲ್ಲ. ಈಗ ನನ್ನ ರಿಯಲ್ ಮುದ್ದು ಹತ್ರನೇ ಎಲ್ಲನೂ ಹೇಳ್ಕೊಳ್ತೀನಿ. ನೀವು ಯಾವಾಗಲೂ ಹೀಗೆ ಇದ್ರೆ ನನಗೆ ಎಷ್ಟು ನೆಮ್ಮದಿ.